ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಟ್ರೈಲರನ್ನು ನೋಡಿದೆ, ಒಮೆನ್ ಅನ್ನೋ ಒಂದು ಸಿನಿಮಾದ ಟ್ರೈಲರು. ಬಟ್ ಈ ಟ್ರೈಲರ್ ನೋಡಿದಾಗ ನನಗೆ ಅನಿಸಿದ್ದೇನು ಅಂತಂದರೆ, ಯಾರೆಲ್ಲ ಹಾರರ್ ಮೂವಿನ ಕಾಯ್ತಾ ಇದ್ದೀರಾ ಕನ್ನಡ ಒಂದು ಸಿನಿಮಾದಲ್ಲಿ, ಸೊ ನಿಮಗೆ ಮಾತ್ರ ಇದು ಒಳ್ಳೆ ಟ್ರೀಟ್ ಆಗುತ್ತೆ. ಆ್ಯಂಡ್ ಹೇಗಿದೆ ಇದು, ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳಿ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಡಿಫ್ರೆಂಟ್ ಕೈಂಡ್ ಆಫ್ ಆಡಿಯನ್ಸ್ಗಳಿರ್ತಾರೆ, ಕ್ಲಾಸ್ ಸಿನಿಮಾಗೆ, ಮಾಸ್ ಸಿನಿಮಾಗೆ, ಆ್ಯಕ್ಷನ್ ಸಿನಿಮಾಗೆ ಆ್ಯಂಡ್ ಅದ್ರ ಜೊತೆಗೆ ಹಾರರ್ ಸಿನಿಮಾಗೆ. ನಿಮಗೆಲ್ಲ ನೆನಪಿರ್ಬೋದು ಅಂದ್ಕೊಳ್ತೀನಿ, 6-5 ಅನ್ನೋ ಒಂದು ಸಿನಿಮಾ ಬಂದಿತ್ತು. ಆ ಒಂದು ಸಿನಿಮಾನ ಎಕ್ಸ್ಪೆಕ್ಟೇಷನ್ ಇಲ್ಲದೇ ರಿಲೀಸ್ ಮಾಡ್ತಾರೆ. ಆ ಸಿನಿಮಾ ದೊಡ್ಡ ಮಟ್ಟಿಗೆ ಹಿಟ್ಟಾಗಿ ಒಂದು ಥಿಯೇಟ್ರ್ ಕೂಡ ಬರುತ್ತೆ. ಒಂದು ಒಳ್ಳೆಯ ಒಂದು ಆಡಿಯನ್ಸ್ ರಿಟೆನ್ಷನ್ ತೊಗೊಂಡಂಥ ಸಿನಿಮಾ. ಸೊ ಈಗ ಸದ್ಯಕ್ಕೆ ಅಪ್ಕಮಿಂಗ್ ಬರ್ತಿರುವಂಥ ಒಮೆನ್ ಸಿನಿಮಾ ಕೂಡ ಆ ಕ್ಯಾಟಗರಿಗೆ ಪಕ್ಕಾ ಸೇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಬಂಗಲೆಯಲ್ಲಿ ನಡೆಯುವಂಥ ಘಟನೆ ಆಧಾರಿತವಾಗಿ ಮಾಡಿರುವಂಥ ಸಿನಿಮಾ. ಅಲ್ಲಿ ಆ ಒಂದು ಬಂಗಲೆಯನ್ನು ವ್ಯಾಪಾರ ಮಾಡಿ ಸೇಲ್ ಮಾಡಬೇಕು ಅನ್ನೋ ಒಂದು ಡೆಸ್ಟಿನಿಲಿರುವಂಥ ಓನರು. ಸೊ ಈ ಮನೆಯಲ್ಲಿ ದೆವ್ವ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಒಂದು ಸಂಬಂಧಪಟ್ಟ ಒಂದು ಟೀಮ್ ಬರುವಂಥದ್ದು. ಅದ್ರ ಜೊತೆಗೆ ಯೂಟ್ಯೂಬರ್ ಕೂಡ ಪ್ರವೇಶ ಮಾಡ್ತಾರೆ. ಹೇಗಿದೆ ಈ ಒಂದು ಬಂಗ್ಲೆಯಲ್ಲಿ ದೆವ್ವ ಅನ್ನುವಂಥದ್ದು ಮಾಡೋಣ ಅಂದರೆ ಲೈಕ್ ಒಂದು ಅಡ್ವೆಂಚರ್ ಆಗಿ ನಾವು ರೀಚ್ ಆಗಬೇಕು ಅನ್ನೋ ಒಂದು ಯೂಟ್ಯೂಬ್ ಟೀಮ್ ಒಂದು ಕಡೆ, ಇನ್ನೊಂದು ಕಡೆ ರಿಸರ್ಚ್ ಟೀಮ್ ಇನ್ನೊಂದು ಕಡೆ. ಸೊ ಇವರಿಬ್ಬರ ಕೊಲಾಬ್ರೇಷನ್ ಆ ಒಂದು ಮನೆಯಲ್ಲಾಗುತ್ತೆ. ಸೊ ಅದ್ರ ಜೊತೆಗೆ ಸಿನಿಮಾ, ಅಲ್ಲಿ ಆಗುವಂಥ ಒಂದು ಘಟನೆ, ಅಲ್ಲಿ ಸಿಗುವಂಥ ಕೆಲವೊಂದು ಸನ್ನಿವೇಶಗಳು, ಹಾರರ್ ಸೀನ್ಗಳು, ಸೊ ತುಂಬಾ ಒಂದು ಥ್ರಿಲ್ಲನ್ನು ಕೊಡುವಂಥದ್ದು ಈ ಒಂದು ಟ್ರೈಲರ್ ನಾನು ನೋಡಿದೆ. ಸೊ ಯಾರೆಲ್ಲ ಈ ಒಂದು ಸಿನಿಮಾಗೆ, ಹಾರರ್ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದೀರಾ, ಒಂದು ಫುಲ್ ಥ್ರಿಲ್ ಆಗಿರಬೇಕು, ಭಯಂಕರವಾಗಿ ಒಂದು ರೀತಿಯಲ್ಲಿ ಭಯ ಪಡುವಂಥ ಒಂದು ಸಿನಿಮಾ ಬರಬೇಕು ಹಾರರ್ ಅಂತ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಸೊ ಒಮೆನ್ ಸಿನಿಮಾ ಕೂಡ ಈಗ ತಯಾರಾಗಿದೆ. ಸೊ ಸದ್ಯದರಲ್ಲಿ ಕೂಡ ಒಂದು ರಿಲೀಸ್ ಒಂದು ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ ಅಂತ ಟೀಮ್ ಅವರು ಕೂಡ. ಆ್ಯಂಡ್ ಅದ್ರ ಜೊತೆಗೇನೆ ಈ ಸಿನಿಮಾನವನ್ನು ಅಜಯ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು. ಸಂತೋಷ್ ಅವರು ಕೂಡ ಈ ಸಿನಿಮಾಗೆ ಡೈರೆಕ್ಟ್ ಮಾಡಿದ್ದಾರೆ. ಸೊ ಈ ಎಲ್ಲ ಒಂದು ಪ್ರೊಸೆಸ್ ನೋಡೋದಾಯಿತು ಅಂದರೆ, ಒಂದು ಅಪ್ಕಮಿಂಗ್ ಡೇಸಲ್ಲಿ ಒಂದು 6-5 ಏನು ಬಂದಿತ್ತು ಆ ಒಂದು ಸಿನಿಮಾ ರೀತಿಯಲ್ಲಿ ಈ ಸಿನಿಮಾನೂ ಕೂಡ ಒಂದು ರೀತಿಯಲ್ಲಿ ಬ್ಲಾಕ್ ಬಸ್ಟರ್ ಆಗುತ್ತೆ. ಸೊ ನಾನು ನೋಡಿದ್ದೀನಿ ಟ್ರೈಲರು. ಆ್ಯಕ್ಚುಲಿ ನೀವು ಟ್ರೈಲರ್ ನೋಡಿಲ್ಲ ಅಂತ ಅಂದರೆ A2 ಮ್ಯೂಸಿಕಲ್ಲಿದೆ, ಹೋಗ್ಬಿಟ್ಟು ಟ್ರೈಲರನ್ನು ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಒಂದು ಒಳ್ಳೆಯ ಹಾರರ್ ಸಿನಿಮಾ ಅಪ್ಕಮಿಂಗ್ ಡೇಸಲ್ಲಿ ಈಗ ಕನ್ನಡ ಸಿನಿಮಾದಲ್ಲಿ ಬರ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೋಡಿದ್ಮೇಲೆ ನಮ್ಮ ಚಾನಲ್ಗೆ ಬಂದು ಕಾಮೆಂಟ್ ಮಾಡಿ ಹೇಗಿದೆ ಈ ಒಂದು ಸಿನಿಮಾದ ಒಂದು ಟ್ರೈಲರ್ ಅಂತ. ಹಾರರ್ ಸಿನಿಮಾ ಆ್ಯಂಡ್ ಹೊಸಬರು ಸಿನಿಮಾ, ಈಗ ಸದ್ಯಕ್ಕೆ ಹೊಸಬರು ಸಿನಿಮಾ ಅಂತ ಅನ್ನೋ ಆಗಿಲ್ಲ. ಯಾಕಂದರೆ ಯಾವ ಸಿನಿಮಾ ಹೇಗೆ ಇಷ್ಟಪಡ್ತಾರೆ ಆಡಿಯನ್ಸ್ ಅನ್ನೋದು ಕೂಡ ಗೊತ್ತಾಗಲ್ಲ. ಸೊ ಈ ಒಂದು ಸಿನಿಮಾ ಕೂಡ ಖಂಡಿತವಾಗ್ಲೂ ಒಂದು ಸೂಪರ್ ಹಾರರ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅಷ್ಟು ಅದ್ಭುತವಾದಂಥ ಒಂದು ಗ್ರಾಫಿಕ್ಸ್ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ ಟೀಮ್ ಅವರೆಲ್ಲ ಹೇಳ್ತಾ. ಆ್ಯಂಡ್ ರಿಲೀಸ್ ಡೇಟ್ ಬಗ್ಗೆ ಕೂಡ ಆದಷ್ಟು ಬೇಗ ತಿಳಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ನೋಡೋಣ, ಆದಷ್ಟು ಬೇಗ ಈ ಒಂದು ಹಾರರ್ ಸಿನಿಮಾನ ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ತುಂಬ ದಿನಗಳಿಗೆ ಲಾಸ್ಟ್ ಬಂದ್ಬಿಟ್ಟು ಆ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿದಂಥ ಸಿನಿಮಾ ಅವತಾರ ಪುರುಷ. ಸೊ ಆ ಒಂದು ಸಿನಿಮಾ ಆದಮೇಲೆ ನೆಕ್ಸ್ಟ್ ಈ ಸಿನಿಮಾ ಮೇಲೆ ಸ್ವಲ್ಪ ಇಂಪ್ರೆಷನ್, ಒಂದು ರೀತಿಯಲ್ಲಿ ಭಯ ಪಡಿಸುವಂಥ ಒಂದು ವಾತಾವರಣ, ಒಂದು ಆ ಒಂದು ಫಾರ್ಮೇಟಲ್ಲಿ ಅಂದರೆ ಹಾರರ್ ಸಿನಿಮಾ ನೋಡುವಂಥ ಫಾರ್ಮೇಟ್ ಆಡಿಯನ್ಸ್ಗಳು ಏನಿದ್ದಾರೆ, ಸೊ ಖಂಡಿತವಾಗ್ಲೂ ಈ ಸಿನಿಮಾನ ಒಪ್ಕೊಳ್ತಾರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕೆ ನಾವು ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.